PK ಫ್ಯಾಮಿಲಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶ್ರುತಿ ನವೀನ್ ಕುಮಾರ್ ಜೆಟ್ಟಿ ಮಾಡುವ ನಮಸ್ಕಾರ. ಇದು ನನ್ನ ಹೊಸ ಕುಕಿಂಗ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ನನ್ನ ಮೊದಲನೇ ವಿಡಿಯೋದಲ್ಲಿ ಅಕ್ಕಿ ಒತ್ತು ಶಾವಿಗೆ ಇಡ್ಲಿ ಅಂತ ಮಾಡ್ತಾಯಿದ್ದೀನಿ. ಇದು ಟ್ರೆಡಿಷ್ನಲ್ ಇಡ್ಲಿ. ಇದು ನನ್ನ ಮಕ್ಕಳಿಗೂ ತುಂಬ ಅಂದರೆ ತುಂಬ ಫೇವ್ರೇಟ್. ಹೇಗೆ ಮಾಡೋದು ಅಂತ ನೋಡ್ಬೋದು. ಅದು ಒಂಚೂರು ಒಂದು ಪಾತ್ರೆಯಲ್ಲಿ ಒಂದು ನೀರನ್ನ ಮರಳಿಸೋಕೆ ಇಟ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕಿ, ಸೇಮ್ ನೀವು ಮುದ್ದೆ ಯಾವ ರೀತಿ ಗಂಟಿಲ್ದಾಗೆ ಮಾಡ್ತೀರಾ ಆ ರೀತಿ ಮಾಡ್ಕೋಬೇಕು. ನಂತರ ಅದಕ್ಕೆ ನೀರು ಸಾಲಿಲ್ಲ ಅಂದರೆ ಸ್ವಲ್ಪ ಬಿಸಿನೀರನ್ನ ತೊಗೊಂಡು ಅದೇ ರೀತಿ ಎಲ್ಲ ಕಲಸಿ ನೀಟಾಗಿ ಅದನ್ನು ನಾದ್ಕೋಬೇಕು. ನಾದ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ ಶಾವಿಗೆ ಕಟ್ಟಾಗಲ್ಲ, ನೀಟಾಗಿ ಬರುತ್ತೆ. ಕೈಯಲ್ಲಿ ನೀಟಾಗಿ ನಾದ್ಕೋಬೇಕು. ಕೈಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದನ್ನ ನಾದಿದ್ರೇ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಕೈಗೆ ಅದು ಅಂಟುತ್ತೆ, ಮತ್ತು ಬಿಸಿ ಬೇರೆ ಇರುತ್ತೆ. ಅದು ಸ್ವಲ್ಪ ಹುಷಾರಾಗಿ ನೀಟಾಗಿ ಮಾಡಬೇಕು. ನಂತರ ಇಡ್ಲಿ ಪಾತ್ರೆಗೆ ಎಣ್ಣೆ ಎಲ್ಲ ಸವರಿ ಆ ಪ್ಲೇಟ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ನಂತರ ಒತ್ತು ಶಾವಿಗೆ ಮಾಡೋವಂಥ ಪಾತ್ರೆನ ತೊಗೊಂಡು ಅದನ್ನು ನೀಟಾಗಿ ಎಣ್ಣೆನೆಲ್ಲ ಅಪ್ಲೈ ಮಾಡಬೇಕು. ಯಾಕಂದರೆ ಅದು ನೀಟಾಗಿ ಪ್ರೆಸ್ ಮಾಡಿದ ತಕ್ಷಣ ನೀಟಾಗಿ ಅದು ಶಾವಿಗೆ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಆ ಪಾತ್ರೆಗೆ ನೀಟಾಗೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ನಂತರ ನಾವು ಪ್ರಿಪೇರ್ ಮಾಡಿರುವಂತಹ ಅಕ್ಕಿ ಒತ್ತು ಶಾವಿಗೆ ಪ್ರಿಪೇರ್ ಆಗಿರುವಂಥ ಅಕ್ಕಿ ಹಿಟ್ಟನ್ನು ನಾವು ಅದಕ್ಕೆ ಹಾಕಿ ನೀಟಾಗಿ ಅದನ್ನು ಶಾವಿಗೆ ರೀತಿ ಮಾಡ್ತಾ ಇಡ್ಲಿ ಶೇಪ್ ಕೊಡಬೇಕು. ಈ ಇಡ್ಲಿನ ಕೆಲವರು ನಾನ್ ವೆಜ್ಗೂ ನಂಚ್ಕೊಂಡು ತಿಂತಾರೆ, ಇನ್ನು ಕೆಲವರು ಕುರ್ಮಾ ಅಂತಾರೆ, ಅದೇ ಕುರ್ಮಾ ಸಾರುಗಳಿಗೂ ನಂಚ್ಕೊಂಡು ತಿಂತಾರೆ. ನಾವು ಇದನ್ನು ಹೆಚ್ಚಾಗಿ ತೆಂಗಿನಕಾಯಿ ಹಾಲಲ್ಲೇ ಹೆಚ್ಚಾಗಿ ನಾವು ಬಳಸೋವಂಥದ್ದು. ತೆಂಗಿನಕಾಯಿ ಹಾಲಿಲ್ಲದೆ ನಾವು ಇದನ್ನು ತಿನ್ನೋದಕ್ಕೆ ಇಷ್ಟಪಡೋಲ್ಲ, ಅಷ್ಟು ರುಚಿಯಾಗಿರುತ್ತೆ. ಅದನ್ನು ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ನೋಡ್ಬೋದು. ಅದು ಎರಡು ರೀತಿ ಮಾಡಿ ತೋರಿಸ್ತೀನಿ, ಒಂದು ಸಕ್ಕರೆಯಲ್ಲಿ, ಒಂದು ಬೆಲ್ಲದಲ್ಲಿ. ಈಗ ನಾನು ಇಡ್ಲಿನ ಮಡಗ್ತಾ ಇದ್ದೀನಿ ಹಬೆಯಲ್ಲಿ ಬೇಯಿಸೋಕ್ಕೆ. ಒಂದು 10-15 ನಿಮಿಷ ಆದರೆ ಸಾಕು. ನಿಮಗೆ ಗೊತ್ತಾಗುತ್ತೆ ಮಾಮೂಲಿ ಯಾವುದು ರೀತಿ ಇಡ್ಲಿ ಬೇಯಿಸ್ತೀರಾ ಅದೇ ರೀತಿಯೇ. ನಂತರ ತೆಂಗಿನಕಾಯಿ ತುರಿ, ಏಲಕ್ಕಿ ಎಲ್ಲ ಹಾಕಿ ನೀಟಾಗಿ ತೆಂಗಿನಕಾಯಿ ಹಾಲನ್ನ ನಾವು ಶೋಧಿಸ್ಕೊಂಡು ಇಟ್ಕೋಬೇಕು. ಆ ಶೋಧಿಸಿದಂಥ ತೆಂಗಿನಕಾಯಿ ಹಾಲನ್ನ ಸಪ್ರೇಟಾಗಿ ಬೆಲ್ಲದ ನೀರಿಗೆ ಸಪ್ರೇಟಾಗಿ, ಬೆಲ್ಲ ಅಂದರೆ ಬೆಲ್ಲದಲ್ಲಿ ಕಲ್ಲಿರುತ್ತೆ ಅಂತ ಮೊದಲನೇ ನಾನು ಅದನ್ನು ಕರಗಿಸಿ ಇಟ್ಕೊಂಡು ಶೋಧಿಸಿ ಇಟ್ಕೊಂಡಿರ್ತೀನಿ. ನಂತರ ಅದಕ್ಕೆ 2 ಡಿವೈಡ್ ಮಾಡ್ತೀನಿ. ಬೆಲ್ಲಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಲು ಹಾಕ್ತೀನಿ, ಸಪ್ರೇಟಾಗಿ ತೆಂಗಿನಕಾಯಿ ಹಾಲನ್ನು ನಾನು ತೆಗೆದಿಟ್ಕೋತೀನಿ. ಸಪ್ರೇಟಾಗಿ ತೆಗೆದಿಟ್ಕೊಂಡಿರೋವಂಥ ತೆಂಗಿನಕಾಯಿ ಹಾಲಿಗೆ ನಾನು ಸಕ್ಕರೆ ಹಾಕ್ತೀನಿ, ಇನ್ನೊಂದಕ್ಕೆ ಬೆಲ್ಲ ಹಾಕಿರ್ತೀನಿ. ಒಂದು ನನ್ನ ಮಗನಿಗಿಷ್ಟ, ಇನ್ನೊಂದು ನನ್ನ ಮಗಳಿಗಿಷ್ಟ. ಎಷ್ಟು ಇಷ್ಟಪಡ್ತಾರೆ ಅಂದರೆ ನಾನು ಮರ್ತೋಗಿದ್ರು ಅಮ್ಮ ನನಗೆ ಈ ತಿಂಡಿ ಮಾಡಿಕೊಡು ಅಂತ ಅವರೇ ಕೇಳ್ತಾರೆ. ನನ್ನ ಮಗ ಅಂತೂ ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ಅಮ್ಮನ ಹತ್ರ ಮಾಡಿಸ್ಕೊಂಬಾರೋ ಈ ತಿಂಡಿನ ಅಂತ ಕೇಳ್ತಾರೆ. ನಾನು ಅವ್ರ ಮಕ್ಳಿಗೋಸ್ಕರ ಅಂತನಾರು ನಾನು ಪ್ರಿಪೇರ್ ಮಾಡಿ 2 ಡಬ್ಬಿಗೆ ಹಾಕಿ ಕಳಿಸ್ತೀನಿ. ಅಷ್ಟು ಇಷ್ಟಪಟ್ಟು ತಿಂತಾರೆ ಮಕ್ಕಳುಗಳು. ನೀವು ಒಂದ್ಸತಿ ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್. ಇದು ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಅಷ್ಟು ತುಂಬ ರುಚಿಯಾಗಿರುತ್ತೆ. ಎರಡರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಸಿ ಹಾಲಲ್ಲೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಬೆಲ್ಲದಲ್ಲೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಎರಡೂ ಅಷ್ಟು ರುಚಿ ಕೊಡುತ್ತೆ. ನಮಗಂತೂ ಎರಡೂ ಕೂಡ ಬಹಳ ಅಂದರೆ ಬಹಳ ಇಷ್ಟ. ನನ್ನ ಮಗಳಿಗೆ ಬೆಲ್ಲದಲ್ಲಿ ಮಾಡಿರೋಂಥ ಪಾಯಸ ಇಷ್ಟಪಟ್ಟು ಹಾಕ್ಕೊಂಡು ತಿಂತಾಳೆ. ನನ್ನ ಮಗ ಹಸಿ ಹಾಲೇ ಇಷ್ಟಪಡ್ತಾನೆ. ಎರಡನ್ನೂ ಹಾಕ್ಕೊಡ್ತೀನಿ. ಇದನ್ನು ನಾನು ಮದುವೆ ಆದಮೇಲೆ ಕಲ್ತಿದ್ದು. ನನ್ನ ಮದುವೆಗೆ ಮುಂಚೆ ನಮ್ಮ ಮನೇಲೆಲ್ಲ ಮಾಡ್ತಾಯಿರಲಿಲ್ಲ. ನಾನು ಮದುವೆ ಆಗಿ ಬಂದಮೇಲೆ ನನ್ನ ಯಜಮಾನ್ರ ಕಡೆಯವರು ತಮಿಳ್ನಾಡವರು, ಅಲ್ಲಿ ಬಹಳ ಇದು ಫೇಮಸ್ಸು. ಇಡಿಯಾಪ್ ಅಂತಾರೆ ಇದನ್ನು ತಮಿಳ್ನಾಡಲ್ಲಿ. ನಾನು ಇದೇನು ಇಡಿಯಾಪು ಅಂತ ಹೇಳ್ತಾರಲ್ಲ ಅಂತ ಅಂದ್ಕೊತಾ ಇದ್ದೆ. ಆಮೇಲೆ ನನಗೆ ಅಡುಗೆ ಮಾಡೋದು ನನಗೆ ಗೊತ್ತಾಗಿದ್ದು. ಆಮೇಲೆ ತುಂಬ ಇಷ್ಟಪಟ್ಟು ನಾನೇ ಮಾಡಲಿಕ್ಕೆ ಶುರು ಮಾಡಿದೆ. ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಇದು. ಇದನ್ನು ಆರಿದ ಮೇಲೆ ಈ ಇಡ್ಲಿನ ಕಟ್ ಮಾಡಿ ನಾವು ಅದನ್ನು ಉಪ್ಪಿಟ್ಟು ಥರನೂ ಮಾಡ್ಕೋಬೋದು, ಶಾವಿಗೆ ಉಪ್ಪಿಟ್ಟು ಥರನೂ ಮಾಡ್ಕೋಬೋದು. 2 ರೀತಿ, ನಮಗೆ ಯಾವ ರೀತಿ ಬೇಕೋ ಇದನ್ನು ಆ ಥರ ಮಾಡ್ಕೋಬೋದು. ನಾನ್ ವೆಜ್ ಪ್ರಿಯರಿಗೆ ನಾನ್ ವೆಜ್ ಜೊತೆಗೆ ನಂಚ್ಕೊಂಡು ತಿನ್ನೋಕ್ಕೂ ಸೂಪರಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ನಾನ್ ವೆಜ್ ತಿನ್ನದೇ ಇರೋದ್ರಿಂದ ನಮಗದು ಗೊತ್ತಿಲ್ಲ.
ಯಾಕಂದರೆ ತಮಿಳ್ನಾಡು ಕಡೆ ಎಲ್ಲ ತುಂಬ ಇದು ಫೇಮಸ್ಸು. ಇಲ್ಲೂ ಕೆಲವ್ರಿಗೆ ಗೊತ್ತಿದೆ, ಕರ್ನಾಟಕದಲ್ಲೂ ಕೆಲವ್ರಿಗೆ ಗೊತ್ತಿಲ್ಲ. ಅದರಿಂದ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನನ್ನ ಮಕ್ಕಳಿಗೆ ಇಬ್ರಿಗೂ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ಸಪ್ರೇಟಾಗಿ ಕಲಸಿರೋ ಹಸಿ ಹಾಲು, ಇದು ಸಕ್ಕರೆ ಹಾಕಿರೋದು. ಇದು ನನ್ನ ಮಗನಿಗೆ ಬಹಳ ಇಷ್ಟ. ಅವನು ಇದನ್ನು ಬಿಟ್ಟರೆ ಬೆಲ್ಲದಲ್ಲಿ ತಿನ್ನೋದೇ ಇಲ್ಲ. ಅವನು ನನಗಿದೇ ಬೇಕು ಅಂತಾನೆ. ಆಯಿತು ಅಂದ್ಬಿಟ್ಟು ನಾನು ಮಾಡ್ಕೊಡ್ತೀನಿ. ನೆಕ್ಸ್ಟು ನನ್ನ ಮಗಳಿಗೆ ಬೆಲ್ಲದಲ್ಲಿ ಮಾಡಿರೋ ಪಾಯಸ ಅದನ್ನು ಹಾಕ್ಕೊಡ್ತಾಯಿದ್ದೀನಿ. ಅದು ಇವಳಿಗೆ ಅದು ಅಂದರೆ ಬಹಳ ಇಷ್ಟ. ನನ್ನ ಮಗಳು ಎರಡರಲ್ಲೂ ತಿಂತಾಳೆ. ನಂಗೆ ಅದು ಬೇಡ ಇದು ಬೇಡ ಅಂತ ಹಠನೇ ಮಾಡೋದಿಲ್ಲ. ಅವಳು ಇಷ್ಟಪಡ್ತಾಳಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಎರಡನ್ನೂ ಕೂಡ ಪ್ರಿಪೇರ್ ಮಾಡ್ತೀನಿ. ಫ್ರೆಂಡ್ಸ್, ಈ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.